ರಾಜ್ಯಕ್ಕೆ ವಾಡಿಕೆ ಪ್ರಕಾರ ಜೂನ್ 15ನೇ ತಾರೀಕು ಮಳೆ ಬರಬೇಕಾಗಿತ್ತು. ಜುಲೈ 15ನೇ ತಾರೀಕು ಮುಗಿದ್ರೂ ಕೂಡ ಇನ್ನೂ ಮಳೆ ಬಂದಿಲ್ಲ. ಟೋಟಲಿ ರೈತರು ಬೆಳೆದಂಥ ಬೆಳೆಗಳು ಈಗ ಒಣಗಿ ಹೋಗಿದ್ದಾವೆ, ಕಂಗಾಲಾಗಿದ್ದಾರೆ ರೈತರು. ಹಿಂಗೆ ಆದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ಬೇಕಾಗ್ತದೆ ರೈತರು. ಸಾಕಷ್ಟು ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ರೈತರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಿ ಒಂದಿಷ್ಟು ಪರಿಹಾರ ಕೊಡಿ. ಮಂಡ್ಯ DC ಕಚೇರಿ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೇಣು DS ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ. ಅಂದರೆ ಇವತ್ತು ರಾಜ್ಯಕ್ಕೆ ಮಳೆ ಇಲ್ಲ, ದೇಶಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಎಲ್ಲೋ ಕೆಲವೊಂದು ಜಿಲ್ಲೆಗಳಲ್ಲೇ ಆಗೊಮ್ಮೆ ಈಗೊಮ್ಮೆ ಮಳೆ ಆಗ್ತಾ ಇದೆ. ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬದುಕು ಅತಂತ್ರ ಆಗಿದೆ. ಅಂದರೆ ಜಮೀನಿನಲ್ಲೇ ರೈತ ಬೆಳೆದಂಥ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗಿದ್ದಾವೆ. ಬೆಳೆ ಕಟಾವು ಮಾಡೋದಿರಲಿ, ಬೆಳೆನೇ ಸರಿಯಾಗಿ ಅದು ಬೆಳೆದೇ ಇಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಜಿಲ್ಲೆಯ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರತಿಭಟನೆ ಮಾಡುವ ಮುಖೇನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವೇಣು ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ರಾಜ್ಯದಾದ್ಯಂತ ನಾವು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಮಾಡ್ತೀವಿ ಅಂತಲೂ ಕೂಡ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಜೂನ್ 15ಕ್ಕೆಲ್ಲ ಮಳೆ ಬಂದಿದ್ದರೆ ಇಷ್ಟೊತ್ತಿಗೆ ಅನೇಕ ಜಲಾಶಯಗಳು ಭರ್ತಿಯಾಗಿರ್ತಾ ಇತ್ತು, ಕೆರೆ ಕುಂಟೆಗಳು ತುಂಬಿ ಇವತ್ತು ರೈತರ ಮೊಗದಲ್ಲೇ ಒಂದಿಷ್ಟು ಮಂದಹಾಸ ಬೀರ್ತಾ ಇತ್ತು. ಯಾಕಂದರೆ ಬೆಳೆಗಳನ್ನು ಬೆಳೀತಾ ಇದ್ರು ರೈತರು. ಈಗ ರೈತರು ಬೆಳೆ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ? ಬಿತ್ತನೆ ಬೀಜ ಇಟ್ಕೊಂಡಿದ್ದಾರೆ, ಆದರೆ ಮಳೆರಾಯ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ, ಮಳೆ ಬರ್ತಾ ಇಲ್ಲ. ಕೆಲವೊಂದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ ಬಿಟ್ಟರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ವಾರ ಎಲ್ಲ ಸ್ವಲ್ಪ ಮಳೆ ಬಂತು. ಆ ಮಹಾರಾಷ್ಟ್ರದಲ್ಲಿ ಮಳೆ ಬಂದಿದ್ದು ಎಫೆಕ್ಟು ಸ್ವಲ್ಪ ಈ ಬೆಳಗಾವಿ ಜಿಲ್ಲೆಯ ಕೆಲವೊಂದಿಷ್ಟು ಕೆರೆ ಡ್ಯಾಮ್ಗಳಿಗೆಲ್ಲ ಸ್ವಲ್ಪ ನೀರಾಯಿತು. ಅದು ಬಿಟ್ಟರೆ ಮತ್ತೆ ಮಳೆನೇ ಬಂದಿಲ್ಲ. ಅದರಲ್ಲೂ ಹೇಳಿ ಕೇಳಿ ಈ ಮಂಡ್ಯದಲ್ಲಂತೂ ಸಾಕಷ್ಟು ಹಿಂಸೆ ಆಗ್ತಾ ಇದೆ ಆ ಭಾಗದ ರೈತರಿಗೆ ಅಂತ ಹೇಳಿಬಿಟ್ಟು ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆಯವರು ಈಗ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು, ಪರಿಹಾರ ಕೊಡಬೇಕು. ರೈತರು ಬೆಳೆದಂಥ ಬೆಳೆಗಳು ಜಮೀನಿನಲ್ಲೇ ಎಲ್ಲವೂ ಕೂಡ ಒಣಗಿ ಹೋಗಿಬಿಟ್ಟಿದೆ. ಏನು ಮಾಡಬೇಕು ಪಾಪ ರೈತರು? ಯಾಕಂದರೆ ಆ ರೈತ ಇನ್ನೆಲ್ಲಿ ಸಾಲ ಮಾಡಿ ಬಿತ್ತನೆ ಬೀಜ ತಂದಿದ್ರು, ಇನ್ನು ಯಾರ್ಯಾರ ಹತ್ರ ಸಾಲ ಮಾಡಿದ್ರು, ಆ ಸಾಲಕ್ಕೆ ಇನ್ನೆಷ್ಟು ಬಡ್ಡಿ ಕಟ್ಟಬೇಕು, ಈ ಥರ ಎಲ್ಲ ಕಷ್ಟ ಇರ್ತದೆ ರೈತರದ್ದು. ಎಸ್, ಪ್ರತಿಭಟನಾಕಾರರು ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ TN ನಾರಾಯಣಗೌಡ ನೇತೃತ್ವದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕಳೆದ 28 ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಅವಿರತವಾಗಿ ಏನು ಹೋರಾಟಗಳನ್ನ ಮಾಡ್ಕೊಬಂದಿದೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಮಂಡ್ಯ ಜಿಲ್ಲೆಯ ರೈತ ಪರವಾಗಿ ಒಂದು ಚಳುವಳಿಯನ್ನು ಪ್ರತಿಭಟನೆಯನ್ನು ಇಟ್ಕೊಳ್ಳುವಂಥದ್ದು ಮಾಡಿದ್ದೀವಿ. ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇಡೀ ಸುಮಾರು 60ರಷ್ಟು ಬೆಳೆಗಳು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ನಿಂತಿದೆ. ಏನು ಕಬ್ಬು, ಭತ್ತ ಮತ್ತು ವಿವಿಧ ಹಣ್ಣು ತರಕಾರಿ ತೋಟಗಾರಿಕೆ ಬೆಳೆಗಳು ಎಲ್ಲ ಇದೆ. ಇವತ್ತು ಎಲ್ಲ ಸುಮಾರು 60ರಷ್ಟು ಸಂಪೂರ್ಣವಾಗಿ ಒಣಗಿದೆ. ಏನು ಕಳೆದ ಹಿಂದೆ 75 ಅಡಿ ಇದ್ದಂಥ ಸಂದರ್ಭದಲ್ಲೂ ಬೆಳೆಗಳಿಗೆ ನೀರು ಹರಿಸಿರುವಂಥ ಉದಾಹರಣೆ ಇದೆ. ಈಗ 92 ಅಡಿ KRS ಡ್ಯಾಮಲ್ಲಿ 92 ಅಡಿ ನೀರಿದೆ. ಒಂದು ಕಠಿಣ ಪದ್ಧತಿಯಲ್ಲಿ ಒಂದು 10 ದಿನಗಳ ಕಾಲ 15 ದಿನಗಳ ಕಾಲ ನೀರು ಹರಿಸಿದ್ರೆ ಈಗ ಉಳಿದಂಥ ಬೆಳೆಗಳು ಉಳ್ಕೊಳ್ತವೆ, ರೈತನ ಬದುಕು ಉಳಿತದೆ, ರೈತನ ಜೀವನ ಉಳಿತದೆ. ಈಗ ಮುಂಗಾರು ಮಳೆ ಕೈ ಕೊಟ್ಟು 3-4 ತಿಂಗಳಾಯಿತು, ಅವಾಗಲೂ ಬಿತ್ತನೆ ಕಾರ್ಯ ಆಗಿಲ್ಲ, ಅವಾಗಲೂ ಬೆಳೆ ಸಂಕಷ್ಟದಲ್ಲಿ ರೈತ ಸಿಗಾಕೊಂಡಿದ್ದಾನೆ. ಜೊತೆಗೆ ಇವಾಗ ಅವನು ಅಲ್ಪ ಸ್ವಲ್ಪ ಅವನ ಒಂದು ಇದರಲ್ಲಿ ಬೆಳೆ ಬೆಳೆದದ್ದು ಇವಾಗ ಬೆಳೆದಂಥ ಕಬ್ಬು ಸಹ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ಇಡೀ ಎರಡೂ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ
ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಪ್ರತಿ ರೈತನಿಗೂ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕ ಇವತ್ತು ಹೋರಾಟವನ್ನು ಇಟ್ಕೊಂಡಿದೆ. ಕೂಡಲೇ ಏನಾರ ನಾಲೆಗಳಿಗೆ ನೀರನ್ನು ರಾಜ್ಯ ಸರ್ಕಾರ ಇವತ್ತು ಏನು ಸಭೆಗಳನ್ನ ಮಾಡಿ ಬೇಗ ಕೂಡಲೇ ನಾಲೆಗಳಿಗೆ ನೀರು ಹರಿಸ್ತಿಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮೇಲೆ